Hi friends, welcome back to my channel. This is Bhavya Gowda. I'm so lonely, broken angel. ಎಸ್, ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಟಾಪಿಕ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕುಬೇರ ಸೇರನ್ನು ಸೇರಿಸ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಅದ್ರ ಮಹತ್ವ ಏನು ಆ್ಯಂಡ್ ಅದನ್ನು ಹೇಗೆ ನಾವು ಸ್ಥಾಪನೆ ಮಾಡಬೇಕು, ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಎಸ್, ಇದು ಒಂದು ಹೊಸ ಬಿಗಿನಿಂಗ್ ಆಗಲಿ, ಇಲ್ಲ ಒಂದು ಹೊಸ ಜೀವನ ಕಟ್ಕೊಳ್ಳೋದಾಗಲಿ, ಇಲ್ಲ ಒಂದು ಹೊಸ ಬಿಸ್ನೆಸ್ ಮಾಡೋದಾಗಲಿ, ಯಾರೇ ಈ ಥರ ಇದ್ರೂ ಇದನ್ನು ನಾವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಸಮೃದ್ಧಿ ಆಗುತ್ತೆ ಆ್ಯಂಡ್ ಐಶ್ವರ್ಯ ಇದ್ರ ಸಂಕೇತ ಆಗಿರುತ್ತೆ ಕುಬೇರ ಸೇರು ಅನ್ನೋದು. ಅದರೊಳಗಡೆ ಏನೇನು ಹಾಕಬೇಕು ಆ್ಯಂಡ್ ಹೇಗೆ ಪೂಜೆ ಮಾಡಬೇಕು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಇದನ್ನ ಏಂತಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ಫಸ್ಟ್ ಹೇಳ್ತೀನಿ. ಫಸ್ಟ್ ಬಂದು ಧನ ಸಂಪತ್ತು ವೃದ್ಧಿ ಆಗೋದಕ್ಕೆ ಆ್ಯಂಡ್ ಧಾನ್ಯ ಸಮೃದ್ಧಿ ಆಗೋದಕ್ಕೆ, ಐಶ್ವರ್ಯ ಅಂತಸ್ತು ಇಲ್ಲ. ಆ್ಯಂಡ್ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ. ಲೈಕ್ ನಾವೆಷ್ಟೇ ದುಡಿದ್ರು ಎಷ್ಟೇ ಉಳಿಸೋದಕ್ಕೆ ಟ್ರೈ ಮಾಡಿದ್ರು ಅದು ಎಲ್ಲೋ ಒಂದು ಕಡೆ ಖರ್ಚಾಗ್ತಾ ಇರುತ್ತೆ. ಸೊ ಅನಾವಶ್ಯಕವಾಗಿ ನಾವು ಖರ್ಚು ಮಾಡುವಂಥದ್ದು ಕಡಿಮೆ ಆಗುತ್ತೆ. ಇದ್ರ ಸಂಕೇತನೇ ಒಂದು ಸಂಪತ್ತು ಅಂತಾನೆ ಹೇಳ್ಬೋದು. ಅದಕ್ಕೆ ನನ್ನ ಹೆಸರಲ್ಲೇ ಇದೆ ಕುಬೇರ ಸೇರು ಅಂತ ಅಂದ್ಬಿಟ್ಟು. ಅದು ಅಂದ್ಕೊಂಡು ನಮ್ಮ ಮನೇಲಿ ನಾವು ಕುಬೇರ ಸೇರಿಟ್ಟಿದ್ದೀವಿ, ಸೊ ನಮಗೆ ಹಣ ತಾನೇ ಬರುತ್ತೆ. ಅದ್ರ ತಕ್ಕಂಗೆ ನೀವು ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಹಂಗಂತ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಮಿಕ್ಕಿದ ದೇವ್ರು ನೋಡ್ಕೊಳ್ತಾನೆ. ಸೊ ಲೆಟ್ ಸ್ಟಾರ್ಟ್. ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇದು ಕುಬೇರ ಸೇರು. ಇಲ್ಲಿ ಚಕ್ರ, ಶಂಕು, ನಾಮ ಎಲ್ಲ ಇದೆ. ಈ ಥರದ್ದು ಇರೋದನ್ನ ನಾವು ಕುಬೇರ ಸೇರು ಅಂತ ಹೇಳ್ತೀವಿ. ಇದು 3 ಥರದ್ರಲ್ಲಿ ಬರುತ್ತೆ. ಹಿತ್ತಾಳೆ, ತಾಮ್ರ, ಕಂಚು, ಆಮೇಲೆ ಬೆಳ್ಳಿಯಲ್ಲೂ ಬರುತ್ತೆ. ಬೆಳ್ಳಿಯಲ್ಲೂ ನಾವು ಹೇಳಿ ಮಾಡಿಸ್ಕೋಬಹುದು. ನಾನು ಇಲ್ಲಿ ತಗೊಂಡಿರೋದು ತಾಮ್ರದ ಒಂದು ಸೇರನ್ನ. ನಮ್ಮ ಅನುಸಾರವಾಗಿ ನಮಗೆ ಏನಾಗುತ್ತೆ, ನಮ್ಮ ಕೈಲಿ ಏನು ತಗೊಳಕಾಗುತ್ತೆ ಅದರಲ್ಲಿ ನಾವು ಮಾಡ್ಕೊಬಹುದು. ಸೊ ಇದಕ್ಕೆ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳ್ತೀನಿ. ನಾವು ಇದ್ರೊಳಗಡೆ ಏನೇ ಒಂದು ಹಾಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ನಾವು ಗಂಧ, ಅರಿಶಿನ ಮತ್ತೆ ಕುಂಕುಮನ ಇಟ್ಕೋಬೇಕಾಗುತ್ತೆ. ಸೊ ಈ ಥರ ಇಟ್ಕೊಂಡಾಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಫಸ್ಟ್ ಇದ್ರೊಳಗಡೆ ನಾವು ಅರಿಶಿನ ಕುಂಕುಮನ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಶ್ರೀಫಲ ಅಂದ್ರೆ ಒಡಿದ ಇರುವಂತಹ ಅಡಿಕೆ, ಚೂರು ಮಾಡದೇ ಇರುವಂತಹ ಅಡಿಕೆ, ಪೂರ್ತಿ ಅಡಿಕೆ, ಉಂಡೆ ಅಡಿಕೆನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕವಡೆ ಹೇಗಿರ್ಬೇಕು ಅಂತ ಅಂದ್ರೆ, ಈ ಕವಡೆಯಲ್ಲಿ ಯೆಲ್ಲೋ ಕಲರ್ ಇರಬೇಕು. ಹಿಂದೆ ತಿರುಗಿಸಿದಾಗ ಯೆಲ್ಲೋ ಕಲರ್ ಇರಬೇಕು, ವೈಟ್ ಕಲರ್ ಇರಬಾರ್ದು. ಆ ಥರ ಕವಡೆನ ನೋಡಿ ತಗೊಳ್ಳಿ. ಇಲ್ಲಿ 3 ಕವಡೆಗಳನ್ನ ಹಾಕ್ತಾ ಇದ್ದೀನಿ. 3 ಕಮಲದ ಬೀಜ ಹಾಕ್ತಾ ಇದ್ದೀನಿ. 3 ಗೋಮತಿ ಚಕ್ರನ ಹಾಕ್ತಾ ಇದ್ದೀನಿ. 3 ಏಲಕ್ಕಿ, 3 ಲವಂಗ, 3 ಗುಲ್ಬಂಜಿ. ಇಲ್ಲಿ ಒಂದು ಅರಿಶಿಣದ ಕೊಂಬು ಹಾಕ್ತಾ ಇದ್ದೀನಿ. ಅರಿಶಿಣದ ಕೊಂಬು ಹೇಗಿರ್ಬೇಕು ಅಂದ್ರೆ, ಕೊಂಬುಗಳು ಬಂದಿರಬೇಕು. ಓಕೆನಾ? ಸ್ಟ್ರೈಟ್ ಆಗಿ ಒಂದೊಂದು ಪೀಸ್ ಇರುತ್ತಲ್ಲ, ಆ ಥರದ್ರ ಬದಲು ಈ ಥರ ಕೊಂಬುಗಳು ಮೂಡಿರುತ್ತಲ್ಲ ಅಂತದನ್ನ ನೋಡಿ ಹಾಯ್ಕೊಂಡು ತಗೊಳ್ಳಿ. ಅರಿಶಿನ ಕೊಂಬನ್ನ ಹಾಕ್ತಾ ಇದ್ದೀನಿ. ಕೇಸರಿ ದಳ ಕಾಣಿಸ್ತಾ ಇದೆಯಾ? ಕೇಸರಿ ದಳನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಾದ್ಮೇಲೆ ಇದ್ರ ತುಂಬ ನಾನು ಏನ್ ಮಾಡ್ತೀನಿ ಅಂದ್ರೆ, ಅಕ್ಕಿಯನ್ನ ತುಂಬ್ತೀನಿ. ಈ ಸೇರು ಯಾವಾಗ್ಲೂ ಈ ತರ ತುಂಬೇ ಇರಬೇಕು, ತುಂಬಿರಿಸ್ಬೇಕು. 2 ಅಡಿ 3 ಅಡಿ ಅಂತ ಹಾಕ್ಬಿಟ್ಟು ಮುಗಿಸೋದಲ್ಲ. ಈ ಸೇರು ತುಂಬಿರ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬೆಳ್ಳಿ ನಾಣ್ಯನ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಬೆಳ್ಳಿ ನಾಣ್ಯನ ಇಟ್ಟಾದ್ಮೇಲೆ ಇದಕ್ಕೆ ಅಂತ ಅಂದ್ಬಿಟ್ಟು ಒಂದು ಇದು ಕೂಡ ತಾಮ್ರದ ಪ್ಲೇಟ್ ಆಗಿರುತ್ತೆ, ಹಾಗೆ ಇಡಬಾರ್ದು ಇದಕ್ಕೆ. ಸೊ ಇದಕ್ಕೆ ಅಕ್ಕಿಯನ್ನ ಇಟ್ಟು ಇದನ್ನ ಈ ತರ ಇಟ್ಬಿಟ್ಟು
ನೋಡಿದ್ರಲ್ಲ, ನಮ್ಮ ಈ ಒಂದು ಕುಬೇರ ಸೇರು ರೆಡಿ ಆಗಿದೆ. ಇದನ್ನ ನಾವು ದೇವರ ಮನೆಯಲ್ಲಿ ಇಟ್ಬಿಟ್ಟು ಇದನ್ನ ಪೂಜೆ ಮಾಡಿಬಿಟ್ಟು ನಿಮಗೆ ಏನು ಬೇಕು ಅಂತ ಅನ್ಸುತ್ತೆ ಅದನ್ನ ಕೇಳ್ಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದಾಗಿ ನಿಮಗೆ ಏನು ಬೇಕು ಅಂತ ಅಂತಿರೋ ಅದನ್ನ ನಾವು ಸ್ವಚ್ಛ ಮನಸ್ಸಿಂದ ಪೂಜೆ ಮಾಡ್ತು ಅಂತ ಅಂದರೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂತು ಅಂತ ಅಂದರೆ ಅದು ನಿಜವಾಗ್ಲೂ ಲಭಿಸುತ್ತೆ. ಸೊ ಇದನ್ನು ನಾನು ಬಿಲೀವ್ ಮಾಡ್ತೀನಿ. ನಿಮ್ಮ ಮನೇಲೂ ಯಾರಾದ್ರೂ ಕುಬೇರ ಸೇರನ್ನು ಇಟ್ಟಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇಡಬೇಕು ಅಂತ ಈ ವಿಡಿಯೋ ನೋಡಾದ್ಮೇಲೆ ಇಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಒಂದು ವ್ಲಾಗ್ ನಮಗೆ ಮೋಟಿವೇಶನಲ್ ಆಗಿದೆ ಅಂತ ಅನ್ಸೋರು ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ಫಾರ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇರೆ ಅಪ್ಡೇಟ್ಸ್ಗಳನ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.